ಕೃತಿಕಾರರ ಪರಿಚಯ. ಕುಮಾರವ್ಯಾಸನ ನಾರಣಪ್ಪ, ಊರು ಗದುಗಿನ ಕೋಳಿವಾಡ. ಈತನ ಕಾಲ ಸುಮಾರು 1430. ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ. ಐರಾವತ ಕೃತಿಯೂ ಇವನದೆಂದು ಹೇಳಲಾಗಿದೆ. ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಣಪ್ಪನು ಕನ್ನಡದಲ್ಲಿ ಬರೆದವನಾದುದರಿಂದ ಕುಮಾರವ್ಯಾಸನೆಂಬ ಅಭಿಧಾನವನ್ನು ಹೊಂದಿದ್ದಾನೆ. ಕಾವ್ಯದ ಉದ್ದಕ್ಕೂ ರೂಪಕಾಲಂಕಾರವನ್ನು ಬಹಳವಾಗಿ ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಗದುಗಿನ ಭಾರತ ಭಾಮಿನಿ ಶೆಟ್ಟದಿಯಲ್ಲಿದೆ. ಪ್ರಸ್ತುತ ಪದ್ಯವನ್ನು ಗದುಗಿನ ಭಾರತದಿಂದ ಆಯ್ದುಕೊಂಡಿದೆ. ಪಾಠ ಪ್ರವೇಶ. ಕನ್ನಡ ಸಾಹಿತ್ಯಕ್ಕೆ 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಭಾಷೆಯ ದೃಷ್ಟಿಯಿಂದ ಕನ್ನಡ ಸಾಹಿತ್ಯವನ್ನು ಹಳಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡವೆಂದು ಗುರುತಿಸಲಾಗಿದೆ. ನಡುಗನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಕುಮಾರವ್ಯಾಸನು ರಚಿಸಿದ ಗದುಗಿನ ಭಾರತ ಬಹು ಜನಪ್ರಿಯವಾದುದು. ವ್ಯಾಸ ಮಹಾಭಾರತದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಕುಮಾರವ್ಯಾಸನು ಇಡೀ ಕಾವ್ಯವನ್ನು ಭಾಮಿನಿ ಶೆಟ್ಟದಿಯಲ್ಲಿ ರಚಿಸಿದ್ದಾನೆ. ಈ ಕಾವ್ಯದ ಕೆಲವು ಪದ್ಯಗಳನ್ನು ನಿಮಗಿಲ್ಲಿ ಪರಿಚಯಿಸಿದೆ. ಮಹಾಭಾರತದಲ್ಲಿ ಉತ್ತರನ ಪೌರುಷ ಒಂದು ಸ್ವಾರಸ್ಯಕರ ಪ್ರಸಂಗ. ಈ ಪ್ರಸಂಗವನ್ನು ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ರಸಪೂರ್ಣವಾಗಿ ಚಿತ್ರಿಸಿದ್ದಾನೆ. ಶೌರ್ಯವಿಲ್ಲದೆ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ಉತ್ತರಕುಮಾರನೆಂದು ಕರೆಯುತ್ತಾರೆ. ಉತ್ತರನ ಪೌರುಷ ಒಲೆಯ ಮುಂದೆ, ನಿನ್ನ ಪೌರುಷ ಎಲೆಯ ಮುಂದೆ ಎನ್ನುವ ಗಾದೆ ಈ ಹಿನ್ನೆಲೆಯಲ್ಲಿಯೇ ಹುಟ್ಟಿಕೊಂಡಿದೆ. ಬರಿಯ ಬಾಯಿ ಬಡಿವಾರ ತೋರಿ ನಗೆಪಾಟಲಿಗೆ ಒಳಗಾಗುವ ಬದಲು ಕಾರ್ಯಮಾಡಿ ಶೂರರೆನಿಸಿಕೊಳ್ಳಬೇಕು ಎನ್ನುವುದು ಇಲ್ಲಿಯ ಆಶಯವಾಗಿದೆ. ಕಥಾ ಸಂದರ್ಭ: ಪಾಂಡವರು 12 ವರ್ಷ ವನವಾಸವನ್ನು ಪೂರೈಸಿ ವಿರಾಟರಾಜನ ಮಧ್ಯ ದೇಶದಲ್ಲಿ ವೇಷ ಮರೆಸಿಕೊಂಡು 1 ವರ್ಷದಿಂದ ಅಜ್ಞಾತವಾಸ ನಡೆಸುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಭೀಮನಿಂದ ಕೀಚಕನ ವಧೆ ಆಗುತ್ತದೆ. ಈ ವಿಚಾರ ದುರ್ಯೋಧನನಿಗೆ ತಿಳಿದು ಪಾಂಡವರನ್ನು ಪತ್ತೆಹಚ್ಚುವ ಸಲುವಾಗಿ ವಿರಾಟರಾಜನ ಮೇಲೆ ದಾಳಿ ನಡೆಸಿ ಆತನ ಗೋವುಗಳನ್ನು ಅಪಹರಿಸುತ್ತಾನೆ. ಆಗ ವಿರಾಟನ ಮಗನಾದ ಉತ್ತರಕುಮಾರನು, ನನ್ನ ಸಾಮರ್ಥ್ಯಕ್ಕೆ ತಕ್ಕನಾದ ಒಬ್ಬ ಒಳ್ಳೆಯ ಸಾರಥಿ ಸಿಕ್ಕಿದ್ದರೆ ಕುರು ಸೈನ್ಯವನ್ನು ಬಗ್ಗುಬಡಿದು ಗೋವುಗಳನ್ನು ಬಿಡಿಸಿ ತರುತ್ತಿದ್ದೆ ಎಂದು ಚಡಪಡಿಸುತ್ತ ಹೆಂಗಳೆಯರ ಮುಂದೆ ಜಂಪ್ ಕೊಚ್ಚಿಕೊಳ್ಳುತ್ತಾನೆ. ಆಗ ಸೈರಂಧ್ರಿಯು ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನನ್ನು ಸಾರಥಿಯಾಗಲು ಒಪ್ಪಿಸುತ್ತಾಳೆ. ಅರ್ಜುನನ ಸಾರಥ್ಯದಲ್ಲಿ ರಥವು ರಣರಂಗದತ್ತ ಮುನ್ನುಗ್ಗಿದಾಗ ಉತ್ತರಕುಮಾರನು ಕೌರವ ಸೇನೆಯನ್ನು ನೋಡಿ ಹೆದರುತ್ತಾ ರಥದಿಂದ ಇಳಿದು ಓಡಲು ಯತ್ನಿಸುತ್ತಾನೆ. ಆತನಿಗೆ ಧೈರ್ಯ ತುಂಬಿ ಅರ್ಜುನ ತಾನೇ ಯುದ್ಧಕ್ಕೆ ನಿಲ್ಲುತ್ತಾನೆ. ಉತ್ತರನು ರಣರಂಗದಲ್ಲಿ ಕುರುಸೇನೆ ನೋಡಿ ಹೆದರುತ್ತಾ ಹೀಗೆ ಹೇಳುತ್ತಾನೆ. Author Introduction. Kumarvyasa's Naranappa hometown was Gadugina Kolivada. He lived around 1430. Kumarvyasa wrote a great poem called Karnata Bharat Kathmanjari or Gadugina Bharat. The work Airavata is also attributed to him. Naranappa wrote the Mahabharat composed by Vyas in Sanskrit in Kannada, so he is called Kumarvyasa. He is called Rupka Samrajya Chakravarti because he used metaphors extensively throughout the poem. Gadugina Bharat is in Bhamini Shattadi. The present verse is selected from Gadugina Bharat. Lesson Introduction. Kannada literature has a long history of 2000 years. From the point of view of language, Kannada literature is identified as Old Kannada, Middle Kannada and New Kannada. Gadugina Bharat, composed by Kumara Vyas, is very popular among the great poems of Middle Kannada. Kumara Vyas composed the entire poem in Bhamini Shattadi based on the story of Vyas Mahabharat. I have introduced some verses of this poem to you here. Uttaran Purusha is an interesting episode in the Mahabharat. Kumara Vyas has depicted this episode in his poetry beautifully. Those who boast without bravery are called Uttarkumar. The proverb, Uttaran Purusha is in front of the stove, your Purusha is in front of the leaf, has arisen against this background. The idea here is to act and be considered brave instead of showing off and being laughed at. Background of the story, the Pandavas, after completing 12 years of exile, have been living in hiding in the country of King Virata for a year. During this time, Bhima kills Kichka. When Duryodhan learns of this, he attacks King Virata in order to track down the Pandavas and steals his cows. Then, Uttara Kumara, the son of Virata, brags in front of the women, saying,
if I had found a good charioteer who matched my ability, I would have defeated the Kuru army and freed the cows. Then, Sarandri entrusts Arjuna, who was disguised as a giant, to be his charioteer. When the chariot, led by Arjuna, advances towards the battlefield, Uttara Kumara, seeing the Kaurava army, gets down from his chariot in fear and tries to run away. Arjuna, filled with courage, stands up for the battle himself. Uttara, seeing the Kuru's army on the battlefield, says in fear, ಕಡೆಗೆ ಹಾಯವು ಕಂಗಳಿ ಬಲ ಗಡಲ ಮನವಿಸಾಡಲಾರದು ಬುಡಲುವಿಡಿದಿರಲೇನ ಕಾಣಲು ಬಾರದದ್ಭುತವ ಪುಡವಿದುದೋ ಮೋಹರವನಿದ ರೋಡನೆ ಕಾದುವನಾವನಾತನೆ ಮೃಡನು ಶಿವ ಶಿವ ಕಾದಿಗೆಲಿದೆವು ಬಲಕೆ ನಮು ಎಂದ. ಕವಿಯು ಇಲ್ಲಿ ಮಾನವ ಶರೀರದ ನಾಶವಾದ ನಂತರದ ಸ್ಥಿತಿಯನ್ನು ಚಿತ್ರಿಸುತ್ತಾನೆ. ಅಂತಿಮವಾಗಿ ದೇಹದ ಬಲ, ಕಣ್ಣುಗಳ ಚುರುಕು ಎಲ್ಲವೂ ಮಾಯವಾಗುತ್ತವೆ. ಕಂಠದಿಂದ ಮಾತು ಹೊರಬರುವುದಿಲ್ಲ. ಪ್ರಾಣವು ದೇಹವನ್ನು ಬಿಟ್ಟು ಹೊರಟಾಗ ಅದರ ಅದ್ಭುತ ಸ್ಥಿತಿ ಯಾರಿಗೂ ಕಾಣದು. ಆ ದೇಹವನ್ನು ಹೊದಿರುವ ಬಟ್ಟೆಯೂ ಮಾಯಂತಾಗಿದೆ. ಶರೀರವನ್ನು ಬಿಟ್ಟು ಹೋದ ಆತ್ಮನು ಪರಮಾತ್ಮನಾದ ಶಿವನನ್ನು ಕಾಣಲು ಹೊರಟಿದ್ದಾನೆ. ಕವಿ ಶಿವನಿಗೆ ಪ್ರಾರ್ಥನೆ ಮಾಡುತ್ತಾನೆ, ಶಿವ ಶಿವ, ನಮ್ಮ ಈ ದೇಹಬಲ ವ್ಯರ್ಥವಾದರೂ ನಾವು ನಿನ್ನ ಶರಣಾಗುತ್ತೇವೆ. The poet here depicts the state of the human body after its destruction. Finally, the strength of the body, the sharpness of the eyes, all disappear. Speech does not come out of the throat. When the soul leaves the body, its wonderful state is not seen by anyone. Even the clothes covering that body are like Maya. The soul that has left the body is going to see the Supreme Lord Shiva. The poet prays to Shiva, Shiva, Shiva. Even if this strength of our body is wasted, we surrender to you. ಎಂದೊಡರ್ಜುನ ನಗುತ್ತ ರಥವನು ಮುಂದೆ ನಾಲ್ಕೆಂಟಿಡಿಯ ನೂಕಲು ಕೊಂದನಿ ಸಾರಥಿಯನುತ ಸಂವರಿಸಿ ಮುಂಜೆರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ಬದುಕಿದೆ ನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟಮಂಡೆಯಲ್ಲಿ. ಒಂದು ಸಮಯದಲ್ಲಿ ಅರ್ಜುನನು ನಗುತ್ತ ರಥವನ್ನು 4 ಅಡಿಗಳು ಮುಂದೆ ನೂಕಲು ಯತ್ನಿಸಿದನು. ಸಾರಥಿ ಎಲ್ಲಿದ್ದೀಯೆ ಎಂದು ಕರೆದನು. ಆದರೆ ಕೃಷ್ಣನು ಸಾರಥಿಯಾಗಿ ಇದ್ದವನು ಮೌನವಾಗಿ ಅದೆಡೆಯಿಂದ ನಿಧಾನವಾಗಿ ಹಿಂದಕ್ಕೆ ಸರಿದು ಹೋದನು. ಅರ್ಜುನನಿಗೆ ಅದೇ ಕ್ಷಣದಲ್ಲಿ ಜೀವ ಉಳಿದಂತ ಭಾವನೆ ಉಂಟಾಯಿತು. ಆದರೆ ವಾಸ್ತವದಲ್ಲಿ ಅದು ಕೊನೆಯ ಉಸಿರಾಗಿತ್ತು. ಅವನು ನೆಟ್ಟನೆ ಬಿದ್ದು ಜೀವ ಬಿಟ್ಟನು. ಇಲ್ಲಿ ಕವಿ ಜೀವದ ಅನಿತ್ಯತೆಯನ್ನು, ದೇಹ ಮತ್ತು ಆತ್ಮದ ವಿಭಜನೆಯ ಕ್ಷಣವನ್ನು ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸುತ್ತಾನೆ. At one point, Arjuna tried to push the chariot 4 to 8 feet forward. Where is the charioteer? He called out. But Krishna, who was the charioteer, silently moved away from that place slowly. Arjuna felt that he had life left at that moment, but in reality it was his last breath. He fell down and breathed his last. Here the poet depicts the impermanence of life, the moment of separation of body and soul, in a very emotional way. ಮನದಲೊಡಲೊಡೆವಂತೆ ನಗುತ್ತಲ ಅರ್ಜುನನು ಗಜರಿದ ನೆಲವು ಸಭೆಯಲ್ಲಿ ವನಜಮುಖಿಯರ ಮುಂದೆ ಸೊರಹಿದೆ ಬಾಯ್ದೆ ಬಂದಂತೆ ಅನುವರದೊಳೇನಾಯ್ತು ರಿಪುವ ಹಿನಿಯ ನೀರಿಯದೆ ನಾಡನರಿಯವು ಲೆನಗೆ ನೀ ಹಲುಗಿರಿಯೇ ಬಿಡುವೆನೆ ಕಾದು ನಡೆಯೆಂದ. ಮನದೊಳಗೆ ದೇವರ ನೆನಪಿನಿಂದ ತುಂಬಿಕೊಂಡು ಅರ್ಜುನನು ಮಂದಹಾಸವನ್ನಿಟ್ಟು ನಗುತ್ತಿದ್ದ. ಸಭಾಂಗಣದಲ್ಲಿ ಅವನು ನೆಲದ ಮೇಲೆ ಬಿದ್ದರೂ ಅದು ನೋವು ಅಥವಾ ದುಃಖದಿಂದಲ್ಲ, ಒಂದು ದೈವಿಕ ತೃಪ್ತಿಯ ನಗು. ಕಮಲಮುಖಿಯರಾದ ಸ್ತ್ರೀಯರ ಮುಂದೆ ಅವನ ಬಾಯಿ ಅರ್ಥ ತೆರೆದು ನಗುತ್ತಿದ್ದಂತೆ ಕಂಡಿತು. ಜನರು ಅವನಿಗೆ ಏನಾಯಿತೋ, ಶತ್ರುವನ್ನು ಸೋಲಿಸಿದ್ದಾನೆ, ಆದರೆ ಜೀವ ಉಳಿದಿದೆಯೋ ಎಂದು ಚಿಂತಿಸಿದರು. ಆತ್ಮ ಶಾಂತವಾಗಿ ದೇಹವನ್ನು ಬಿಟ್ಟು ಹೊರಟಾಗ ದೇಹವು ನಿಸ್ಸಹಾಯವಾಗಿ ನೆಲದ ಮೇಲೆ ಬಿದ್ದಿತು. ಕವಿ ಇಲ್ಲಿ ಅರ್ಜುನನ ಮರಣವನ್ನು ಆತ್ಮೋನ್ನತಿಯ ಕ್ಷಣವಾಗಿ ಚಿತ್ರಿಸುತ್ತಾನೆ. ದೇವರ ಸ್ಮರಣೆಯಲ್ಲೇ ಜೀವ ಕೊಡುವುದು ಎಂದರೆ ಅದೇ ದೈವಿಕ ಮುಕ್ತಿ. Arjuna, filled with the memory of God within his mind, smiled softly. Even though he fell on the ground in the hall, it was not a smile of pain or sorrow, but a smile of divine satisfaction. In front of the lotus-faced women, his mouth seemed to be half open and smiling. People wondered, what has happened to him? He has defeated the enemy, but does he still have life?
When the soul peacefully left the body fell helplessly to the ground. The poet here depicts Arjuna's death as a moment of spiritual upliftment, giving life in the memory of God's divine liberation. ದುರದಲೋಡಿದ ಪಾತಕವ ಭೂ ಸುರರು ಕಳೆದ ಪರಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆಮಗೆ ಸುರರ ಸತಿಯರನೊಲ್ಲೆವೆಮಗೆ ಮುರಮನೆಯ ನಾರಿಯರೇ ಸಾಕೆ ಮರಸುತನವೆಮಗಿಂದ್ರ ಪದವಿಯೂ ಬಿಟ್ಟು ಕಳುಹೆ ಭೂಮಿಯು ಪಾಪಗಳಿಂದ ತುಂಬಿಕೊಂಡಿದೆ ದೇವತೆಗಳು ಪರಶ್ವಮೇಧ ಯಾಗಗಳನ್ನು ಮರೆಯುವಂತಾಗಿದೆ ನಾವೇನು ಈ ಭೂಮಿಯ ಮೇಲೆ ದೇವತೆಗಳಂತೆ ಪ್ರತ್ಯಕ್ಷವಾಗಿ ಪ್ರಭಾವ ಬೀರುವುದಕ್ಕೆ ಅಸಾಧ್ಯವೇ ಎಂದು ಕವಿ ಪ್ರಶ್ನಿಸುತ್ತಾನೆ ದೇವತೆಗಳ ಪತ್ನಿಯರನ್ನು ಬೇಕೆಂದು ನಮಗೆ ಇಲ್ಲ ಮನುಷ್ಯ ಲೋಕದ ನಾರಿಯರೇ ಸಾಕು ನಾವು ದೇವತೆಗಳ ಸ್ಥಾನವನ್ನು ಬಯಸುವುದಿಲ್ಲ ನಮ್ಮ ಮಾನವ ಜೀವನವೇ ಪರಮವಾದದ್ದು ನಮ್ಮಿಂದ ಇಂದ್ರನ ಸ್ಥಾನವನ್ನು ತ್ಯಜಿಸುತ್ತೇವೆ ಎಂಬ ವಿನಯಪೂರ್ಣ ಭಾವ ಕವಿಯ ಕಂಠದಿಂದ ಹೊರಹೊಮ್ಮುತ್ತದೆ ಇದು ಮಾನವೀಯತೆಯ ಮಹಿಮೆ ಅಹಂಕಾರವಿಲ್ಲದ ಸತ್ಪ್ರವೃತ್ತಿಯ ಉದಾಹರಣೆ The earth is filled with sins, and even the gods have forgotten the Parsvamedha sacrifices. Are we incapable of directly influencing this earth like the gods? The poet asks. We do not want the wives of the gods, the women of the human world are enough. We do not want the position of the gods. Our human life is supreme. We will renounce the position of Indra. The humble sentiment emanates from the poet's voice. This is the glory of humanity, an example of goodness without ego. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.